ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಬಂದಿರೋದು ಒಂದು ಅಮೇಜಿಂಗ್ ಗಾರ್ಡನ್ ನರ್ಸರಿಗೆ. ನ್ಯಾಚುರಲ್ ಲವರ್ಸ್ಗೆ ಇದು ಹೆವೆನ್ ಅಂದ್ರೂ ತಪ್ಪಾಗಲ್ಲ. ಇಲ್ಲಿ ಲೋ ಪ್ರೈಸ್ನಲ್ಲಿ ರೇರ್ ಪ್ಲಾಂಟ್ ಕೂಡ ಸಿಗುತ್ತವೆ. ಫ್ರೆಂಡ್ಸ್, ಇಷ್ಟು ವೆರೈಟಿ ಇರುವ ನರ್ಸರಿ ನೀವು ಲೈಫ್ನಲ್ಲಿ ನೋಡಿರಲ್ಲ. ಒಂದೇ ಪ್ಲೇಸ್ನಲ್ಲಿ ಮ್ಯಾಂಗೋಸ್, ಜಾಕ್ ಫ್ರೂಟ್, ಫ್ಲವರ್ ಪ್ಲಾಂಟ್ಸ್, ವೆಜಿಟೇಬಲ್ ಪ್ಲಾಂಟ್ಸ್ ಎಲ್ಲಾನು ಒಂದೇ ಕಡೆ ಸಿಗುತ್ತೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಕೊನೆಯಲ್ಲಿ ಶಾಕಿಂಗ್ ಪ್ಲಾಂಟ್ನ ನಿಮಗೆ ನಾನು ತೋರಿಸ್ತೀನಿ. ವಾವ್, ಈ ಫ್ಲವರ್ಸ್ನ ಒಂದ್ಸರಿ ನೋಡ್ರಿ. ನೋಡೋದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲ. ಆಫೀಸ್ ಗಾರ್ಡನಿಂಗ್ ಇರೋರು ಔಟ್ಸೈಡಲ್ಲಿ ಈ ರೀತಿಯಾಗಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದು ಬಂದು ನಿಮಗೆ ಮಾವಿನ ಹಣ್ಣು ಮರ. ಇದು ನೋಡಿ ಕೆಳಗಡೆ ಎಷ್ಟು ಒಂದೇ ಕೊಂಬೆಗೆ ಎಷ್ಟು ರೀತಿಯ ಹಣ್ಣು ಬಿಟ್ಟಿವೆ ಅಂತ. ಗಾಯ್ಸ್, ಇವೆಲ್ಲ ಫುಲ್ ಶೋ ಪ್ಲಾಂಟ್ಸ್. ಇಲ್ಲಿ ಬನ್ನಿ, ನಿಮಗೆ ಒಂದು ವೆರೈಟಿ ಆಫ್ ಮ್ಯಾಂಗೋಸ್ ತೋರಿಸ್ತೀನಿ. ಅದು ಒಂದೇ ಕೊಂಬೆಗೆ ಎಷ್ಟು ರೀತಿಯಾಗಿ ಎಷ್ಟು ದೊಡ್ಡದಾಗಿ ಹಣ್ಣು ಬಿಟ್ಟಿದೆ ಅಂತ. ಅದ್ರ ಭಾರಕ್ಕೆ ಆ ಕೊಂಬೆನೇ ಕೆಳಗಡೆ ಬಂದ್ಬಿಟ್ಟಿತ್ತು. ಅದನ್ನೇ ನಾನೀಗ ನಿಮಗೆ ತೋರಿಸ್ತಿರೋದು. ನೆಕ್ಸ್ಟ್ ಇದನ್ನ ನೋಡ್ರಿ, ಇದು ಮನಿ ಪ್ಲ್ಯಾಂಟ್ಸ್. ಎಲ್ಲರ ಮನೆ ಮುಂದೆನೂ ವೆರೈಟಿ ಆಗಿ ಇದನ್ನು ಬೆಳೆಸ್ಕೊಂಡಿರ್ತಾರೆ. ಅದು ನೋಡಿ ಪ್ಲ್ಯಾಂಟ್ಸ್ 10 ರೂಪೀಸಿಂದನೂ ಇಲ್ಲಿ ಪ್ಲ್ಯಾಂಟ್ಸ್ ಸ್ಟಾರ್ಟ್ ಆಗುತ್ತೆ ಗಾರ್ಡನ್ನಲ್ಲಿ. ನಿಮಗೆ 10 ರೂಪೀಸಿಂದ 3000ವರೆಗೂ ಕೂಡ ಅವೈಲಬಲ್ ಇದೆ. ಫ್ರೆಂಡ್ಸ್, ಇದೇನು ಅಂತ ನನಗೊಂದ್ಸರಿ ಕಾಮೆಂಟ್ ಮಾಡಿರಿ. ನಿಮ್ಮ ಆನ್ಸರ್ ಕರೆಕ್ಟೋ ಇಲ್ವೋ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮನೆಯಲ್ಲಿ ಟೆರೆಸ್ ಗಾರ್ಡನ್ ಮಾಡೋರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಅಡೇನಿಯಂ ಪ್ಲ್ಯಾಂಟ್ಸ್, ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ರೀಸನಬಲ್ ರೇಟಿಗೆ ಇಲ್ಲಿ ಅವೈಲಬಲ್ ಇದ್ದಾವೆ. ಹೆಲ್ತಿ ವೆಜಿಟೇಬಲ್ ಪ್ಲ್ಯಾಂಟ್ಸ್ನ ಇಲ್ಲಿ ರೆಡಿಯಾಗಿ ಇಟ್ಟಿರ್ತಾರೆ. ನೀವು ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಪರ್ಟಿಕ್ಯುಲರ್ ಆಗಿ ಈ ಪ್ಲೇಸ್ಗೆ ನೀವು ಶಿವಮೊಗ್ಗ ಭದ್ರಾವತಿಯವರಾಗಿದ್ದರೆ ನೀವು ಇದಕ್ಕೆ ವಿಸಿಟ್ ಮಾಡಿ. ಬನ್ನಿ, ಇದರೊಳಗಡೆ ಹೋಗೋಣ, ತೋರಿಸ್ತೀನಿ. ಇವೆಲ್ಲ ಬಂದುಬಿಟ್ಟು ಇಂಡೋರ್ ಪ್ಲ್ಯಾಂಟ್ಸು. ಎಲ್ಲ ಇಂಡೋರ್ ಪ್ಲ್ಯಾಂಟ್ಸು ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸು ಮತ್ತು ಫ್ರೂಟ್ಸ್ ಪ್ಲ್ಯಾಂಟ್ಸು ಎಲ್ಲನೂ ಇದರಲ್ಲಿ ನಿಮಗೆ ಹೈಬ್ರಿಡ್ ಆಗಿ ಸಿಗುತ್ತೆ. ಚಿಕ್ಕ ಕೊಂಬೆಗೆ ಜಾಸ್ತಿ ಹೂ ಬಿಡೋದಾಗಿರ್ಬೋದು, ಚಿಕ್ಕ ಕೊಂಬೆಗೆ ಜಾಸ್ತಿ ಹಣ್ಣು ಬಿಡೋದಾಗಿರ್ಬೋದು. ಪ್ರತಿಯೊಂದು ವೆರೈಟಿ, ಎಷ್ಟು ವೆರೈಟಿ ಅಂತಂದರೆ ಇಲ್ಲಾಂದರೂ 10 ಕಾಯಲ್ಲಿ 10ರಿಂದ 15 ವೆರೈಟೀಸ್ ಆಫ್ ಪ್ಲ್ಯಾಂಟ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಮ್ಯಾಂಗೋ ಲವರ್ಸಿಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ವೆರೈಟಿ ಮ್ಯಾಂಗೋಸ್ ಇದ್ದಾವೆ ಅಂದರೆ ನಾವು ಒಂದೊಂದು ಕಾಯಿಗೆ ಕಿತ್ಕೊಂಡು ತಿಂತಿದ್ರೆ ಆ ಸ್ವೀಟ್ನ ನನಗೆ ವರ್ಣಿಸೋಕ್ಕೆ ಆಗ್ತಾಯಿಲ್ಲ. ನೇಚರು ಎಷ್ಟು ಬ್ಯೂಟಿಫುಲ್ ಅಲ್ವಾ. ನಮಗೆ ಬೇಕಾಗಿರೋ ಅವಶ್ಯಕತೆಗಳನ್ನು ನೇಚರಲ್ಲಿ ನಾವೇ ಬೆಳ್ಕೊಂಡು ನಾವೇ ಮನೆಯಲ್ಲಿ ತಿನ್ನೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದನ್ನು ಅಂದರೆ ಅನುಭವಿಸೋರಿಗೆ ಗೊತ್ತಾಗತ್ತೆ ಅಲ್ವಾ ಫ್ರೆಂಡ್ಸ್. ಕೆಲವೊಂದು ಪ್ಲ್ಯಾಂಟ್ಸ್ನ ನಾನು ನೋಡಿದಾಗ ನನಗೆ ಅದು ಯಾವ ಕಾಯಿ ಅಂತಲೇ ಅರ್ಥ ಆಗಿಲ್ಲ. ಕೆಲವೊಂದು ಫ್ರೂಟ್ಸು ನನಗೆ ಅದನ್ನು ಸ್ವೀಟ್ನ ಆಗಲಿ ಅದನ್ನು ವರ್ಣಿಸೋಕ್ಕೆ ಆಗ್ತಾಯಿಲ್ಲ. ಇದು ರೆಡ್ ಮೋಸಂಬಿ ಪ್ಲ್ಯಾಂಟ್. ಇದು ಇಷ್ಟು ಚಿಕ್ಕ ಗಿಡಕ್ಕೆ ಅದು ಕಾಯಿ ಬಿಟ್ಟಿದೆ. ನೋಡಿ ಅಲ್ಲಿ ಕಾಯಿ ಇಷ್ಟೇ ಚಿಕ್ಕದು, ಒಂದು ಕೊಂಬೆ ಇದೆ ಅದಕ್ಕೇ ಕಾಯಿ ಬಿಟ್ಟಿದೆ. ನಾನು ಅವರಿಗೆ ಕ್ವಶನ್ ಹಾಕಿದೆ, ನೀವು ಏನು ಹಾಕ್ತಿದ್ದೀರಾ ನರ್ಸರಿಯಲ್ಲಿ, ಮೀನ್ಸ್ ಈ ಥರ ಎಲ್ಲ ಹಣ್ಣು ಬರಲಿಕ್ಕೆ, ನೀವು ಕಾಯಿ ಬರಲಿಕ್ಕೆ ನೀವು ಏನು ಹಾಕಿ ಬೆಳೆಸ್ತಿದ್ದೀರಾ ಅಂತ ಇಲ್ಲಿಗೆ ನಾನು ಕೇಳಿದೆ. ಅವ್ರು ಹೇಳಿದ ಆನ್ಸರ್ ಒಂದೇ, ಆರ್ಗ್ಯಾನಿಕ್ ಆಗಿ ಎಲ್ಲ ಬೆಳೆಸ್ತೀವಿ ಮೇಡಮ್ ನಾವು ಅಂತೇಳಿ ಹೇಳಿದರು. ಆರ್ಗ್ಯಾನಿಕ್ ಆಗಿ ಅಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದಲೆ, ಯಾವುದೇ ಅಂದರೆ ಔಷಧಿ ಯೂಸ್ ಮಾಡ್ದಲೆ ಎಲ್ಲನೂ ಪೆಸ್ಟಿಸೈಡ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇವರು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾರೆ. ನೋಡಿ, ನಾನು ಹೇಳಿದ್ನಲ್ಲ ಮ್ಯಾಂಗೋ ಲವರ್ಸ್ ಅಂತೇಳಿ, ಇದೊಂದು ವೆರೈಟಿ. ಅದರಲ್ಲಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ, ನಾನು ತೋರಿಸ್ತೀನಿ. ಅದು ಶೋ ಪ್ಲ್ಯಾಂಟ್, ಆಫೀಸ್ ಔಟ್ಸೈಡಲ್ಲೆಲ್ಲ ಹಾಕಿರ್ತಾರಲ್ಲ ಅದು ಶೋ ಪ್ಲ್ಯಾಂಟು. ಇದು ನೋಡಿ, ಈ ಕಾಯಿ ನನಗೆ ಏನಂತಾನೆ ಅರ್ಥ ಆಗಿಲ್ಲ. ಮತ್ತು ಪಪಾಯ ಪ್ಲ್ಯಾಂಟ್ಸು, ಮತ್ತು ಇನ್ನೂ ಒಂದು ವೈಟ್ ಕಲರಲ್ಲಿ ಒಂದು ಕಾಯಿ ಬಿಟ್ಟಿತ್ತು. ಬನ್ನಿ ತೋರಿಸ್ತೀನಿ ನಿಮಗೆ ಅದನ್ನು. ಗೈಸ್, ನಾನು ಅದೇ ಅರ್ಥ ಆಗಿಲ್ಲ ಅಂತ ಹೇಳಿದ್ನಲ್ಲ, ಆ ಕಾಯಿ ಇದೆ. ಇದು ಏನಂತಲೇ ನನಗೆ ಅರ್ಥನೇ ಆಗಿಲ್ಲ. ಇದು ಯಾವ ಕಾಯಿ, ಯಾವ ರೀತಿ ಕಾಯಿ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಈ ಕಾಯಿ ಯಾವುದು ಅಂತ ಗೊತ್ತಾಗಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾನು ತಿಳ್ಕೊಳ್ತೀನಿ. ಇದು ದಾಸವಾಳ ಪ್ಲ್ಯಾಂಟ್ಸು. ಅದು ರೀಸನಬಲ್ ರೇಟಿಗೆ ಕೊಡ್ತಾರೆ. ಒಂದು 20ರಿಂದ 25 ವೆರೈಟೀಸ್ ಇದಾವಂತೆ. ಈ ಪ್ಲ್ಯಾಂಟ್ನ ನೀವು ಔಟ್ಸೈಡಲ್ಲಿ ನೋಡಿರ್ತೀರ, ಆಫೀಸ್ ಔಟ್ಸೈಡಲ್ಲಿ. ಅದ್ರ ಹೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಶೋ ಪ್ಲ್ಯಾಂಟ್ ಇದು. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಕೂಡ ಈ ಥರ ಮನೇಲಿ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಬೆಸ್ಟ್ ಥಿಂಕ್ ಏನು ಅಂದರೆ ಫ್ರೆಂಡ್ಸ್,
ಇಲ್ಲಿ ಪ್ಲ್ಯಾಂಟ್ಸು ಆಫರಬಲ್ ರೇಟ್ನಲ್ಲಿ ಸಿಗುತ್ತೆ ನಿಮಗೆ. ಸ್ಮಾಲ್ ಬಜೆಟ್ನಲ್ಲಿ ಕೂಡ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಮನಸ್ಸಲ್ಲಿ ಬಂತು, ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಗಾರ್ಡನಿಂಗ್ನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ನೀವು. ನಾನು ಹೇಳಿದ್ನಲ್ಲ ವೈಟ್ ಕಲರ್ ಒಂದು ಕಾಯಿ ಇತ್ತು ಅಂತ, ಅದು ನನಗೆ ಅರ್ಥ ಆಗಿಲ್ಲ. ನಿಮಗೇನಾದರೂ ಅದು ಕಾಯಿ ಏನು ಅಂತ ಗೊತ್ತಿಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಹಣ್ಣನ್ನು ನಾನು ನಿಮಗೆ ತಿಳಿಸಬಲ್ಲೆ. ಇದು ಬಂದು ನನಗೆ ಗೊತ್ತಿಲ್ಲದಲ್ಲೇ ಇರೋದು, ನಾನು ನಿಮಗೆ ಬಿಟ್ಟಿದ್ದೀನಿ, ನೀವೇ ಮಾಡಿ. ಬನ್ನಿ ಈಗ ಔಟ್ ಸೈಡಲ್ಲಿ ನೋಡೋಣ. ಈ ಸೈಡಲ್ಲಿರುವಂಥ ಎಲ್ಲಾನು ಲೆಮನ್ ಟ್ರೀಸ್ ಇವೆಲ್ಲ ಅಂದರೆ ಚಿಕ್ಕ ಗಿಡದಲ್ಲಿ ಜಾಸ್ತಿ ಲೆಮನ್ ಬಿಡುವಂಥ ಇದು ದಾಳಿಂಬೆ ಗಿಡಗಳು. ಇನ್ನು ಶೋ ಪ್ಲ್ಯಾಂಟ್ಸ್ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಅಂತೂ ತುಂಬಾ ವೆರೈಟೀಸ್ ಇದ್ದಾವೆ ಇಲ್ಲಿ. ನೀವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ್ದು ಬೇಕು ನಿಮ್ಮ ಮನೆಗೆ ಯಾವ್ದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು. ಅಯ್ಯೋ, ಈ ಮರನ ನೋಡಿಬಿಟ್ಟು ಫುಲ್ಲು ಶಾಕ್ ಆಗಿಬಿಟ್ಟೆ ನಾನಂತೂ. ಒಂದು ಮರದಲ್ಲಿ ಇಷ್ಟು ಕಾಯಿ ಇದೆ ಅಂದರೆ ಒಂದೊಂದು ನೆಲಕ್ಕೆ ಚಿಕ್ಕ ಮಕ್ಕಳು ಕೂಡ ಕಿತ್ಕೋಬೋದು, ಆ ಸೈಜಲ್ಲಿ ಬಿಟ್ಟಿದೆ. ಅಲ್ಲಿ ನೋಡಿ, ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಈ ಮರ ಹತ್ರ. ಅಲ್ಲಿ ನೋಡಿ ಕುತ್ಕೊಂಡು ಕಾಯಿನ ಕಿತ್ಕೊಂಡು ಅಲ್ಲೇ ಕುತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿತ್ತು ಅದು ಕಾಯಿ. ಮತ್ತು ಒಂದೊಂದು ಕಾಯಿನ ಇಡೀ ಫ್ಯಾಮಿಲಿ ಫುಲ್ ತಿನ್ಬೋದು, ಅಷ್ಟು ದೊಡ್ಡ ಸೈಜ್ನಲ್ಲಿ ಇದೆ. ಜಾಕ್ ಫ್ರೂಟ್ನಲ್ಲಿ ಇಷ್ಟು ವೆರೈಟೀಸ್ ಇದ್ದಾವೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಈ ನರ್ಸರಿಗೆ ಹೋದ್ಮೇಲೆ. ನಿಮಗೆ ಹೋಗ್ತಾ ಪ್ರತಿಯೊಂದು ವೆರೈಟೀಸ್ನ ನಾನು ತೋರಿಸ್ತಾ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಕೆಲವೊಂದು ಕ್ವಶನ್ಸಿಗೆ ನನ್ನ ಹತ್ರನೇ ಆನ್ಸರ್ ಇಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇದು ಹಣ್ಣಾಗಿದೆಯಾ ಇಲ್ವಾ ಅಂತ ನೋಡಿದೆ, ಅದು ಹಣ್ಣಾಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನರ್ಸರಿ. ನನಗೆ ಒಳಗಡೆ ಹೋದ್ಮೇಲೆ ಹೊರಗಡೆ ಬರಲಿಕ್ಕೆ ನನಗಂತೂ ಇಷ್ಟ ಆಗಿಲ್ಲ. ಅಷ್ಟು ನೇಚರ್ ಫ್ಲವರ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಈ ನರ್ಸರಿಗೆ ಎಂಟ್ರಿ ಕೊಟ್ಟರೆ. ಇದು ಸೆಕೆಂಡ್ ವೆರೈಟಿ. ಇದು ಬಾರಕ್ಕೆ ಕೆಳಗಡೆ ಪಾಟ್ನ ಇಟ್ಬಿಟ್ಟಿದ್ದಾರೆ ಅವರಂತೂ. ನೋಡಿ, ನಮ್ಮ ಮನೆಯವರು ಒಂದೊಂದೇ ಹಣ್ಣನ್ನು ಚೆಕ್ ಮಾಡ್ತಿದ್ದಾರೆ ಹಣ್ಣಾಗಿದೆ ಇಲ್ಲ ಅಂತ. ಇದು ಸಪೋಟ ಮರ. ಇದು ಹೆಂಗಿದೆ ನೋಡಿ, ಅಷ್ಟು ಚಿಕ್ಕ ಪ್ಲ್ಯಾಂಟಲ್ಲಿ ಕಡ್ಡಿ ಥರ ಇದೆ. ಆ ಕಡ್ಡಿ ಪ್ಲ್ಯಾಂಟಲ್ಲಿ ಅಷ್ಟು ದೊಡ್ಡ ಮಣ್ಣು ಬಿಟ್ಟಿತ್ತು. ಇದು ಯಾವುದೋ ಮುಳ್ಳಿನ ಗಿಡ, ನನಗೂ ಅರ್ಥ ಆಗಿಲ್ಲ. ನೆಕ್ಸ್ಟ್ ಇದು ಜಾಕ್ ಫ್ರೂಟ್ರಲ್ಲಿ ಇನ್ನೊಂದು ವೆರೈಟಿ. ಮತ್ತು ಇದು ಬಾಳೆಹಣ್ಣು ಸಸಿಗಳು. ಇದು ಸೀತಾಫಲ. ಇದರಲ್ಲೂ ಬೇಕಾದಷ್ಟು ವೆರೈಟೀಸ್ ಇದಾವಂತೆ, ಸೀಡ್ಲೆಸ್ ಅವೆಲ್ಲ ಇದೆ. ಇನ್ನು ಮುಂದೆ ಒಂದು ಕಾಯಿ ಇದೆ, ವಾಟರ್ ಆ್ಯಪಲ್ ಅಂತೇಳಿ. ಈಗ ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬಾ ಜನ ಮನೆ ಎದುರುಗಡೆ ಹಾಕ್ಕೊಂಡಿರ್ತಾರೆ ಅದು ಪ್ಲ್ಯಾಂಟ್. ನೋಡಿ, ಇದೆ ವಾಟರ್ ಆ್ಯಪಲ್. ಇದಿನ್ನೂ ಕಾಯಿ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಅದು ಹೇಗಿದೆ ಅಂತ. ಸ್ವಲ್ಪ ನಾನು ತಿಂದು ನೋಡಿದೆ, ಹುಳಿ ಇತ್ತು, ಅಂದರೆ ಸ್ವಲ್ಪ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಅದಕ್ಕೆ ಒಂದು ಕಿತ್ಕೊಂಡು ನನ್ನ ಮಗನಿಗೊಂದು ಕೊಟ್ಟೆ. ನೆಕ್ಸ್ಟ್ ಈ ಕಡೆನೇ ಸ್ವಲ್ಪ ಮುಂಚಿತವಾಗಿ ಹೋದರೆ ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಆಂಟೀರು, ಅವರು ಕುತ್ಕೊಂಡು ಊಟ ಮಾಡ್ತಿದ್ರು. ಅವ್ರ ಹತ್ರ ಮಾತಾಡಿಕೊಂಡು ಇನ್ನು ಹಂಗೆ ಒಳಗಡೆ ಹೋದೆ. ಫ್ರೆಂಡ್ಸ್, ನಿಮಗೊಂದು ವಿಚಾರ ಹೇಳಬೇಕು ಅಂದರೆ, ಅಲ್ಲಿ ಹೋದರೆ ಅಲ್ಲಿ ಮಾತಾಡಿಸ್ತಾರಲ್ಲ ಅವರು ಪ್ರೀತಿಗೇನೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ನಮ್ಮನ್ನವರು, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ವೀಡಿಯೋಸ್ಗೆ. ಇವರು ಪ್ಲ್ಯಾಂಟ್ ಬೆಳೆಸಲಿಕ್ಕೆ ಈ ಮಣ್ಣನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂದರೆ ಕೊಕೊಪೀಟ್ ಮತ್ತು ನೀಮ್ ಕೇಕ್ ಪೌಡರು, ಯೂರಿಯಾ ಮತ್ತು ಪೊಟ್ಯಾಷಿಯಮ್ ಇವೆರಡು ಬಿಟ್ಟು ಪ್ರತಿಯೊಂದನ್ನು ಅದರಲ್ಲಿ ಮಿಕ್ಸ್ ಮಾಡ್ತಾರಂತೆ ಆರ್ಗ್ಯಾನಿಕ್ ಆಗಿ. ಅದನ್ನೇ ಅವರು ಹೇಳಿದ್ದು ನನಗೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಓವರ್ ಆಲ್ ಗಾರ್ಡನ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ತೊಂಡೆಕಾಯಿ ಇತ್ತು, ಅದನ್ನು ತೋರಿಸು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ, ತೋರಿಸಿದ್ರು. ಇದು ಕಬ್ಬುದು ಗಿಡ. ಒಂದೇನು ಗೊತ್ತಾ ಫ್ರೆಂಡ್ಸ್, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ಟ್ರೆಸ್ ತುಂಬಾ ಕಡಿಮೆ ಆಗುತ್ತೆ. ಒಂದು ಸ್ಮಾಲ್ ಪ್ಲ್ಯಾಂಟ್ ಕೂಡ ಲೈಫ್ನ ಚೇಂಜ್ ಮಾಡುತ್ತೆ ಅಂತ ಅನಿಸುತ್ತೆ. ಇದ್ರ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಣಿಸಿದ್ದೆ ನಮಗಿದು ಇನ್ನೊಂದು ವೆರೈಟಿ ಆಫ್ ಜಾಕ್ ಫ್ರೂಟು. ಇದ್ರೊಳಗಡೆ ಒಂಥರ ಕಾಡು ಥರ ಇತ್ತು. ಇದು ವಾಟರ್ ಆ್ಯಪಲ್. ನೆಕ್ಸ್ಟ್ ಅದ್ರೊಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗ್ಬಿಡ್ತು. ದೊಡ್ಡ ಮರಗಳಿದ್ವು, ಹೆಂಗಪ್ಪ ಅಂತ ಯೋಚನೆ ಮಾಡ್ಕೊಂಡೋದೆ. ನೋಡಿ, ಜಾಕ್ ಫ್ರೂಟು ಎಲ್ಲ ನೆಲ ಕೆಳಗಡೆ ಹೆಂಗಿದೆಲ್ಲ ಹಂಗೆ ಬೆಳೆದ್ವಿ. ಇದು ಕಾಯಿ ಹೆಸರು ನನಗೂ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಇದು ವಾಟರ್ ಆ್ಯಪಲಲ್ಲಿ ಇನ್ನೊಂದು ವೆರೈಟಿ. ಇದು ಇಲ್ಲಿ ನೋಡಿರಿ, ಇಷ್ಟು ಚಿಕ್ಕ ಸೀಬೆಹಣ್ಣು ಇಷ್ಟು ಸ್ವೀಟ್ ಇದೆ ಅಂದರೆ ಅದು ನಾನು ತಿಂದು ನೋಡಿದ್ದೀನಿ, ಸೂಪರಾಗಿತ್ತು. ಇವ್ರು ಏನು ಮಾಡಿದ್ದಾರೆ ಗೊತ್ತಾ, ಮ್ಯಾಂಗೋಸಿಗೆಲ್ಲ ಹಣ್ಣಾಗಲಿಕ್ಕೆ ಈ ಥರ ಪಾಕೆಟ್ ಕಟ್ಟಿದ್ದಾರೆ. ಮೀನ್ಸ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಪಕ್ಷಿಗಳು, ಅಳಿಲು ಅವೆಲ್ಲ ತಿಂತವೆ ಅಲ್ವಾ. ಅದಕ್ಕೆ ನಮ್ಮ ಮನೆಯವರಿಗೆ ಹೇಳಿದೆ ಸ್ವಲ್ಪ ತೆಗ್ದು ತೋರಿಸು ಅಂತ. ನೋಡಿ,
ಕಾಯಿ ಒಂದು ಹಣ್ಣನ್ನು ಇಡೀ ಫ್ಯಾಮಿಲಿ ಫುಲ್ ತಿನ್ಬೋದು ಆ ಥರ ಇದೆ. ಆ ಸ್ವೀಟು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ. ಟೋಟಲ್ ಎಲ್ಲಾನು ಅಂದರೆ ಚಿಕ್ಕ ಸೈಜಲ್ಲಿ ಈ ಥರ ಇರುತ್ತೆ. ಇದು ವಾಟರ್ ಆ್ಯಪಲಲ್ಲಿ ಇನ್ನೊಂದು ವೆರೈಟಿ. ಇದು ಕಿತ್ಕೊಂಡು ತಿಂದರು ನಮ್ಮ ಮನೆಯವರು, ಸೂಪರಾಗಿತ್ತು. ಗಾಯ್ಸ್, ನೀವು ಈ ವಿಡಿಯೋನ ನೋಡಿಬಿಟ್ಟು ಅವ್ರ ಹತ್ರ ಹೋಗಿ ಈ ಥರ ಯೂಟ್ಯೂಬ್ನಲ್ಲಿ ನೋಡಿದ್ದೀವಿ ನಾವು ಅಂತೇಳಿ ಹೇಳಿದರೆ ನಿಮಗೆ ಆಫ್ ರೇಟಿಗೆ ಅವರು ಕೊಡ್ತೀನಿ ಅಂತ ಹೇಳಿದರು. ಮತ್ತು ಮ್ಯಾಂಗೋಸ್ ಆಗಿರ್ಬೋದು, ಜಾಕ್ ಫ್ರೂಟ್ ಆಗಿದೆ, ಈಗ ಸೀಸನಲ್ ಫ್ರೂಟ್ಸ್ ಅವೇ, ಮತ್ತು ನೇರಳೆ ಹಣ್ಣು, ಎಲ್ಲನೂ ನಿಮಗೆ ಹಣ್ಣು ಬೇಕು ಅಂತಂದರೆ ಆರ್ಗ್ಯಾನಿಕ್ಕಾಗಿ ನೀವು ತಿನ್ನಬೇಕು ಅಂತ ಆಸೆ ಪಟ್ಟರೆ ನೀವು ಹೋಗಿ ಅಲ್ಲಿ ಕೇಳಿದ್ರೆ ನಿಮಗೆ ಅಂದರೆ ರೀಸನಬಲ್ ರೇಟಿಗೆ ಅವರು ನಿಮಗೆ ಕೊಡ್ತಾರೆ. ಹಣ್ಣು ತುಂಬಾ ಸ್ವೀಟಾಗಿದೆ. ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ. ನೀವು ಒಂದು ಸಾರಿ ಭದ್ರಾವತಿಯಲ್ಲಿ ಶಿವಮೊಗ್ಗ ಭದ್ರಾವತಿ ಮಧ್ಯದಲ್ಲಿ ಇರುತ್ತೆ ಅದು ನರ್ಸರಿ, ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ. ಅಲ್ಲಿ ಹೋಗಿಬಿಟ್ಟು ನೀವು ಈ ಥರ ನಮಗೆ ಬೇಕು ಅಂತ ಕೇಳಿದ್ರೆ ಅಲ್ಲಿರೋ ಫ್ರೂಟ್ಸನ್ನ ಅವರು ರೀಸನಬಲ್ ರೇಟ್ಗೆ ಕೊಡ್ತಾರೆ. ಒಂದು ಸಾರಿ ಟೇಸ್ಟ್ ಮಾಡಿರಿ. ಮತ್ತು ವಿಡಿಯೋ ನೋಡಿ ಹೋಗಿದ್ದೀವಿ ಅಂತ ಏನಾರು ಹೇಳಿದ್ರೆ ಅವರು 50% ಆಫ್ ಕೂಡ ಕೊಡ್ತಾರೆ ನಿಮಗೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕೇಳ್ಬೋದು. ನೆಕ್ಸ್ಟ್ ಯಾವ ವಿಡಿಯೋನ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಮತ್ತು ನಿಮ್ಮ ಕಾಮೆಂಟ್ಸ್ ನನಗೆ ಎಷ್ಟೋ ವ್ಯಾಲ್ಯೂಯಬಲ್ಲು. ದಯವಿಟ್ಟು ಕಾಮೆಂಟ್ ಮಾಡಿರಿ ನನಗೆ ನೀವು ಎಂಕರೇಜ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ನೋಡ್ತೀನಿ. ಇದು ಮಲ್ಬರೀಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ, ಅದು ಮಲ್ಬರೀಸ್ ಅದು ಪ್ಲ್ಯಾಂಟು. ಮತ್ತು ಈ ಗಿಡಗಳಿಗೆಲ್ಲ ನೀರು ಈ ಬಾವಿಯಿಂದನೇ ಕೊಡ್ತಾರೆ ಅಂತೆ. ಲಿಕ್ವಿಡ್ ಫರ್ಟಿಲೈಸರ್ಸ್ ಅವೆಲ್ಲ ಯೂಸ್ ಮಾಡ್ತೀನಿ ಅಂತೇಳಿ ಹೇಳಿದರು. ಈಗ ಓವರಾಲ್ ನರ್ಸರಿ ಈ ರೀತಿಯಾಗಿದೆ. ನೀವೊಂದು ಸರಿ ಭೇಟಿ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನಿಮಗೆ. ಸ್ಟ್ರೆಸ್ ಇತ್ತು ಅಂತಂದರೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಇದು ಮ್ಯಾಂಗೋಸ್ ವೆರೈಟಿಯಲ್ಲಿ ಇನ್ನೊಂದು, ಸ್ಟಾರ್ ಫ್ರೂಟ್ಸ್ನಲ್ಲಿ ಇನ್ನೊಂದು, ಮತ್ತು ಯಾವುದೇ ಈಗ ಮೀನ್ಸ್ ಗಾರ್ಡನಿಂಗ್ ಮಾಡಬೇಕು ಅಂತ ಇಷ್ಟ ಇರೋರು ಫಸ್ಟ್ ಆಫ್ ಆಲ್ ಇಲ್ಲಿ ಕಂಪಲ್ಸರಿ ಭೇಟಿ ಮಾಡಿರಿ. ಅವ್ರು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಅವ್ರ ವಿಸಿಟಿಂಗ್ ಕಾರ್ಡ್ನ ನಾನು ಹಾಕ್ತೀನಿ, ಸೇವ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.